ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಮನವೊಲಿಕೆಗೆ ಮುಂದಾಗಿದ್ದಾರೆ ಸಿಪಿ ಯೋಗೇಶ್ವರ್. ರಾಜ್ಯ ನಾಯಕರನ್ನ ಬಿಟ್ಟು ರಾಷ್ಟ್ರ ನಾಯಕರನ್ನೇ ಟಾರ್ಗೆಟ್ ಮಾಡಿ ಅಲ್ಲಿಂದ ಟಿಕೆಟ್ ಪಡೆದುಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ. ದೆಹಲಿ ನಾಯಕರ ಜೊತೆ ನಿರಂತರ ಸಂಪರ್ಕದಲ್ಲಿ ಸಿಪಿ ಯೋಗೇಶ್ವರ್ ಇದ್ದಾರೆ. ದೆಹಲಿ ನಾಯಕರನ್ನ ಭೇಟಿ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ನಾನು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ. ಟಿಕೆಟ್ ಕೊಟ್ಟರೆ ಎನ್ಡಿಎ ಅಭ್ಯರ್ಥಿ, ಇಲ್ಲ ಅಂತಾದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಗೆದ್ದು ಆ ನಂತರ ನಾನು ಬಿಜೆಪಿಯನ್ನ ಅಥವಾ ಎನ್ಡಿಎನ ಬೆಂಬಲಿಸ್ತೀನಿ ಅಂತ ಹೇಳಿಕೊಂಡಿದ್ರು. ಈಗಲೂ ಕೂಡ ಅವರು ಅದೇ ಹೋಪ್ಸ್ ಇಟ್ಕೊಂಡಿದ್ದಾರೆ, ಟಿಕೆಟ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿ. ಮಧುಸೂದನ್, ಟಿಕೆಟ್ ಸಿಕ್ಕರೆ ಎನ್ಡಿಎ, ಇಲ್ಲ ಅಂತಾದ್ರೆ ಸ್ವತಂತ್ರ ಸ್ಪರ್ಧೆ ಅಂತ ಹೇಳಿದ್ರು. ಪ್ರಯತ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಸದ್ಯ ಎನ್ಡಿಎ ಟಿಕೆಟ್ಗೋಸ್ಕರ? ನಿಜಕ್ಕೂ ರಕ್ಷತ್, ಈಗ ಸಿಪಿ ಯೋಗೇಶ್ವರ್ ನೇರವಾಗಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಮೇಲಿಂದ ಮೇಲೆ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ದೆಹಲಿ ನಾಯಕರನ್ನ ಬಿಗಿಯಾಗಿ ಗಟ್ಟಿಯಾಗಿ ನಂಬಿರುವಂತಹ ಸಿಪಿ ಯೋಗೇಶ್ವರ್ ಬಿಜೆಪಿ ಅಭ್ಯರ್ಥಿಯಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತೀನಿ ಅನ್ನೋದನ್ನ ನಂಬ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಜೆಡಿಎಸ್ ತಮಗೆ ಕ್ಷೇತ್ರ ಬೇಕು, ತಾವು ಹೇಳಿದಂತ ಅಭ್ಯರ್ಥಿಯೇ ಕಣಕ್ಕಿಳಿಬೇಕು ಅಂತಿದೆ, ಆದ್ರೆ ಅವರು ಪಕ್ಷೇತರರಾಗಿ ಸ್ಪರ್ಧಿಸ್ತಾರೆ. ಆದ್ರೆ ಎರಡನೇ ಆಪ್ಷನ್ ಇದೆಯಲ್ಲ, ಜೆಡಿಎಸ್ ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು ಅನ್ನೋ ನಿಟ್ಟಿನಲ್ಲೇ ಸಿಪಿ ಯೋಗೇಶ್ವರ್ ಮೇಲಿಂದ ಮೇಲೆ ದೆಹಲಿ ಯಾತ್ರೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಹಿರಿಯ ಮುಖಂಡರಾಗಿರುವಂತಹ BS ಯಡಿಯೂರಪ್ಪ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಈತ DV ಸದಾನಂದ ಗೌಡರು ಸೇರಿದಂತೆ ಎಲ್ಲರ ಕಡೆಯಿಂದ ಒತ್ತಡವನ್ನ ಹಾಕಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಘ ಪರಿವಾರದ ಮೂಲಕ ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಪಾಯಿಂಟ್ ಹೇಳೋದಾದ್ರೆ BS ಸಂತೋಷ್ ಅವರ ಮುಖಾಂತರ ಕೂಡ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಸಂಪರ್ಕ ಮಾಡ್ಲಿಕ್ಕೆ, ಅದರಲ್ಲೂ ಖುದ್ದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರ ಸಂಪರ್ಕಕ್ಕೆ ಬರಬೇಕು. JP ನಡ್ಡಾ ಅವರ ಜೊತೆ ಮಾತನಾಡಿ ಕ್ಷೇತ್ರವನ್ನ ಬಿಜೆಪಿ ತೆಕ್ಕೆಯಲ್ಲಿ ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಾಹಸವನ್ನ ಮಾಡ್ತಿದ್ದಾರೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಡ್ಬಾರ್ದು, ಬಿಜೆಪಿ ಅಭ್ಯರ್ಥಿಯಾಗಿ ನಾನೇ ಈ ಬಾರಿ ಕಣಕ್ಕಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಯಾವೆಲ್ಲ ಆಪ್ಷನ್ ಇದೆಯೋ ಅದೆಲ್ಲವನ್ನ ಕೂಡ ಸಿಪಿ ಯೋಗೇಶ್ವರ್ ಟ್ರೈ ಮಾಡ್ತಾ ಇದ್ದಾರೆ. ರಕ್ಷತ್, ಧನ್ಯವಾದ ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.